ಕನಸನ್ನ ಕನಸಾಗಿ ಮಾಡುವೆವು ಎಳೆದು ತನ್ನ ರಥವನ್ನ ಮುಂದೆ ನಾವು ನಡೆಸುವೆವು ಕರ್ನಾಟಕ ಮಾದರ ಮಹಾಸಭಾ ಪಾವಗಡ ಸಮಿತಿ ವತಿಯಿಂದ ಇಂದು ಒಳ ಮೀಸಲಾತಿ ವಿಚಾರವಾಗಿ ಪ್ರತಿಭಟನೆ ನಡೆದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಪಾವಗಡ ಪಟ್ಟಣದ ಗುರುಭವನದಿಂದ ಶನಿ ಮಹಾತ್ಮ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗಿ ಬಂದು ರಸ್ತೆ ತಡೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕಿನ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಅವರು, ಸರ್ಕಾರಗಳು ಮಾಡಿರುವ 30 ವರ್ಷಗಳ ಅನ್ಯಾಯದ ಬಗ್ಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಜೊತೆಗೆ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನರಸಿಂಹಪ್ಪ ಬೇಡಗಲ್ಲ, ತಾಲೂಕಿನ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಮಾತನಾಡಿದರು. ನಂತರ ಗ್ರೇಡ್ 2 ತಹಶೀಲ್ದಾರ್ ಪಿಎಸ್ಆರ್ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಮಾಜ ಸೇವಕರಾದ ನೇರಳಗುಂಟೆ ನಾಗೇಂದ್ರಪ್ಪ, ಕೋಟ್ ನರಸಪ್ಪ, ಕನ್ನಮೂರು ಕೃಷ್ಣಮೂರ್ತಿ, ವಕೀಲರುಗಳಾದ ರಮೇಶ್, ರಾಮಂಜಿನಪ್ಪ, ನರಸಿಂಹಪ್ಪ, ಅಂಬರೀಶ್, ಸಿಕೆ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು, ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ನಾಗರಾಜು ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಭಾರತ್ ಮಾತಾ ಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಒಳ ಮೀಸಲಾತಿ ಹೋರಾಟಕ್ಕೆ ಮಾದಕ ಸಮಾಜದ ಎಲ್ಲ ನಾಯಕ ಬಂಧುಗಳು, ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಅಕ್ಕ ತಂಗಿಯರ ಅಣ್ಣ ತಮ್ಮಂದರು, ನಾವು ಇವತ್ತೆಲ್ಲ ಸೇರಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ 30 ವರ್ಷಗಳಿಂದಲೂ ಸಹ ಈ ಮಾದಿಗ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ವಿಧಾನಸಭೆಯಲ್ಲಿ ಹೊರಗಡೆ ಒಳಗಡೆ ಮತ್ತು ಎಲ್ಲಾ ರೀತಿಯ ಹೋರಾಟಗಳು, ದಂಡೋರ ಹೋರಾಟಗಳು, ಜನಸಂಘರ್ಷ ಸಮಿತಿ ಹೋರಾಟಗಳು, ಒಳ ಮೀಸಲಾತಿಯ ಹೋರಾಟಗಳು, ಮಾದಿಗ ಮೀಸಲಾತಿಯ ಹೋರಾಟ, ಎಲ್ಲ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಕಳೆದ 30 ವರ್ಷಗಳಿಂದ ಕೂಡ ಈ ಸಮುದಾಯ ಇವತ್ತು ಬೇಡಿಕೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಲೆಕ್ಕಕ್ಕೆ ಮಾತ್ರ ಮಾದಿಗರಿಗೆ ಮೀಸಲಾತಿಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಈ ಸರ್ಕಾರಗಳು ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಸಹ ಏನು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಈ ಸರ್ಕಾರಗಳು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯನ್ನು ಒಪ್ಪಿರ್ತಕ್ಕಂಥವರು ಇವತ್ತು ನಮಗೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂತಹ ಸವಲತ್ತುಗಳನ್ನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಲು ಈ ಸಮುದಾಯವನ್ನು ಇವತ್ತು ಬಿಕಾರಿಯಾಗಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ನಾವೆಲ್ಲರಿಗೂ ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ಈ ಸಮುದಾಯಗಳು ಇಂದಿನ ಸುಮಾರು ಸಾವಿರಾರು ವರ್ಷಗಳಿಂದ ಸಹ ಚಾಕರಿ ಸೇವೆಯನ್ನು ಮಾಡಿರ್ತಕ್ಕಂಥ ಈ ಸಮುದಾಯಗಳು ಇವತ್ತು ಮೀಸಲಾತಿಯನ್ನು ನಾವು ಪಡಿಬೇಕು, ಮೀಸಲಾತಿಯನ್ನು ಅದರಿಂದ ಅನುಕೂಲವನ್ನು ಪಡಿಬೇಕು. ನಮ್ಮ ಸಾಮಾಜಿಕ ಸಾಮಾಜಿಕ ಜೀವನವನ್ನು, ನಮ್ಮ ಆರ್ಥಿಕ ಜೀವನವನ್ನು ಮತ್ತು ನಮ್ಮ ಶೈಕ್ಷಣಿಕ ಜೀವನವನ್ನು ನಾವೆಲ್ಲರಿಗೂ ಉತ್ತಮಪಡಿಸಬೇಕಂತ ಹೇಳಿ ನಮಗೆ ಕೊಟ್ಟಂತಹ ಒಂದು ಸಂವಿಧಾನದ ಅಡಿಯಲ್ಲಿ 18% ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಇದುವರೆಗೂ ಸಹ 18% ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಕೇವಲ 11% ಖರ್ಚು ಮಾಡಿದ್ರು. ಆಮೇಲೆ 23-24% ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ನಾವು ಹಣವನ್ನು ಖರ್ಚು ಮಾಡ್ತೀವಿ ಅಂತ ಹೇಳಿ ನೀವು ಕಾನೂನನ್ನು ತಂದ್ರಿ. ಇವತ್ತು ನಿಮ್ಮ ಕಾನೂನು ಎಲ್ಲಾಗಿದೆ ಸಿದ್ದರಾಮಯ್ಯ ಅವರೇ? ನಿಮ್ಮ ಕಾನೂನು ಇವತ್ತು ಎಲ್ಲಾಗಿದೆ? ಇವತ್ತು ನಮ್ಮ ಸಮುದಾಯಗಳಿಗೆ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಇವತ್ತು ಭೂವರ್ತನೆ ಇಲ್ಲ, ಕೊಳವೆ ಬಾವಿ ಇಲ್ಲ, ಮನೆಗಳಿಲ್ಲ. ಇನ್ನು ಅನೇಕ ರೀತಿಯಾದ ನಮ್ಮ ಮಕ್ಕಳಿಗೆ ಏನು ನಮ್ಮ ಶಿಕ್ಷಣಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತೆಲ್ಲರಿಗೂ ನಮ್ಮ ಮಕ್ಕಳು